ನಮಸ್ತೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ದೇವ್ರ ಫೋಟೋಗೆ ಪೂಜೆ ಮಾಡಿ ದೇವ್ರ ಹತ್ರ ಬೇಡಿದ್ದು ಒಂದೇ, ಭಗವಂತ ಎಲ್ಲರೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳಿ ಕೈ ಮುಗಿದು ನಾನು ಹೊರಟೆ ಟಿಫನ್ ಮಾಡೋಣ ಅಂತ. ಅಮ್ಮ ಟಿಫನ್ಗೆ ಪಲಾವ್ ಮಾಡಿದ್ರು. ಏನೇನು ಹೊರಟಿದ್ದೀನಿ ಗ್ಯಾರೇಜ್ ಕಡೆಗೆ. ಗಾಡಿ ಸ್ವಲ್ಪ ಕೆಲಸ ಇದೆ, ಕಿಂಗ್ ಪಿನ್ ಸರ್ವಿಸ್ ಮಾಡಿಸ್ಬೇಕು, ಹೊರಡ್ತಾ ಇದ್ದೀನಿ. ಹಾಗೆ ನಾನು ಹೊರಟೆ ಗ್ಯಾರೇಜ್ ಕಡೆಗೆ. ನನ್ನ ತಮ್ಮ ಗಾಡಿ ಬೇರೆ ಎತ್ಕೊಂಡು ಹೋಗಿದ್ದ, ಅವನೇ ಟಿ ಎತ್ಕೊಂಡು ಅವನೇ ಗ್ಯಾರೇಜ್ಗೆ ಹೊರಟಿದ್ದು. ಸರಿ ರಾಜು, ನಾನು ಬರ್ತೀನಿ ಅಂತೇಳಿ ಅವ್ನಿಗೆ ಫೋನ್ ಮಾಡಿದ್ದೆ. ಸರಿ ಅಣ್ಣ, ನಾನು ಲೇತ್ಗೆ ಹೋಗ್ತಾಯಿದ್ದೀನಿ, ನೀನು ಬಾ ಗಾಡಿ ಹತ್ರ, ಗಾಡಿ ಗ್ಯಾರೇಜಲ್ಲಿದೆ ಅಂತ ಹೇಳಿದ್ನು. ಸರಿನಪ್ಪ ಆಯಿತು ಅಂತೇಳಿ ಅವ್ನಿಗೆ ಹೇಳಿದೆ. ಇನ್ನೇನು ನಾನು ಹತ್ತತ್ರ ಗ್ಯಾರೇಜ್ ಹತ್ರ ಹೋಗೋಣ ಅಂದ್ಬಿಟ್ಟು ಹತ್ತತ್ರ ಗ್ಯಾರೇಜ್ ಹತ್ರ ಬಂದೆ. ಇನ್ನೇನು ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ ಎಷ್ಟೊತ್ತಾಗುತ್ತೆ ಅಂತ. ಅವ್ನು ಹೇಳ್ದ, ಅಣ್ಣ ಇನ್ನೂ ಒಂದು 1/2 ಆಗುತ್ತೆ, ಎಲ್ಲಿದ್ಯಾ ಅಂದ. ನಾನುನಪ್ಪ ಗ್ಯಾರೇಜ್ ಹತ್ತತ್ರ ಇನ್ನೇನು ಬಂದಿದ್ದೀನಿ ಅಂತೇಳಿ ನಾನು ಗ್ಯಾರೇಜ್ ರೀಚ್ ಆದೆ. ಗ್ಯಾರೇಜ್ ಹತ್ರ ಬರೋಷ್ಟಕ್ಕೆಲ್ಲ ಗಾಡಿದು ಎಲ್ಲ ಬಿಚ್ಚಿದ್ರು, ಐಟಮ್ ಎಲ್ಲ ಲೇತ್ ಎತ್ಕೊಂಡು. ಅಷ್ಟರಲ್ಲಿ ಮಣಿಯಣ್ಣನ ಮಗ ಪಕ್ಕದ ಗಾಡಿದು ಹೆಡ್ ಬಿಚ್ಚಿದ್ರು. ಅದು ಅಷ್ಟರಲ್ಲೇ ಮಣಿಯಣ್ಣ ಬಂದರು. ಆಯಿಲ್ ಸರ್ವಿಸ್ ಐಟಮ್ ಎಲ್ಲ ತೊಗೊಂಡು ತೊಗೊಂಬಂದು ಇಳಿದ್ರು. ಅವಾಗಿಂತಾನೆ ಲೇತ್ಕೊಯ್ದು ಐಟಮ್ ಬಂತು. ಅಷ್ಟರಲ್ಲಿ ಮಣಿಯಣ್ಣ ಎಲ್ಲ ರೆಡಿ ಮಾಡಿಕೊಂಡು ಫಿಟ್ ಮಾಡ್ತಾ ಇದ್ನು. ಮಣಿಯಣ್ಣನ ಮಗನೂ ಕ್ಲೀನ್ ಮಾಡಿ ಹಾಕ್ತಾಯಿದ್ದ ಅದನ್ನು. ನನ್ನ ತಮ್ಮ ವೀಲ್ಗಳು ಬೋಲ್ಟ್ಗಳೆಲ್ಲ ಟೈಟ್ ಮಾಡ್ತಾಯಿದ್ದ. ಗಾಡಿ ಎಲ್ಲ ರೆಡಿ ಆಯಿತು, ಸರ್ವಿಸ್ ಎಲ್ಲ ಆಗಿ ಆಮೇಲೆ ಫುಲ್ ಗಾಡಿ ರೆಡಿ ಆಯಿತು. ನನ್ನ ಫ್ರೆಂಡ್ ಬೇರೆ ಮೋಹನ್ ಫೋನ್ ಮಾಡ್ದೆ, ಶಿವು JC ರೋಡ್ಗೆ ಹಂಗೆ ಹೋಗ್ಬಿಟ್ಟು ಬರೋಣ, ಗಾಡಿಗೆ ಒಂದು ಐಟಮ್ ತರಬೇಕು ಅಂದ. ಆಮೇಲೆ ನನ್ನ ಗಾಡಿಗೂ ಸ್ವಲ್ಪ ಐಟಮ್ ತರಬೇಕಾಗಿತ್ತು, ಲೈಟಿಂಗ್ದು, ತಿರ್ಗಾ ಫಾಗ್ದು ಆಯಿಲೆಲ್ಲ ಆಗೋಗಿತ್ತು. ನಾನು JC ರೋಡ್ಗೆ ಹೋಗಿ ಆಯಿಲ್ ತೊಗೊಂಬರೋಣ ಅಂದ್ಬಿಟ್ಟು ಇರಪ್ಪ ನಾನು ಬರ್ತೀನಿ ಅಂತೇಳಿ ಮೋಹನ್ಗೆ ಹೇಳಿದೆ. ಆಮೇಲೆ ಕಿರಣ್ ವೆಯ್ಟ್ ಮಾಡ್ತಾಯಿದ್ನು. ಸರಿ ಕಿರಣ್, ನಾನು ಬರ್ತೀನಿ ಇರಪ್ಪ ಅಂತೇಳಿ ವೆಯ್ಟ್ ಮಾಡಿಸ್ತಾ ಇದ್ದೆ. ಆಮೇಲೆ ಅಷ್ಟೊತ್ತಿಗೆಲ್ಲ ಬೇಗ ಬಾ ಶಿವು, ಬೇಗ ಹೋಗೋಣ, ಟೈಮ್ ಆಗೈತೆ ಅಂತ ಹೇಳಿದ್ರು. ಸರಿ ಫ್ರೆಂಡ್ಸ್, ನಾನು ಹೋಗ್ತಾಯಿದ್ದೀನಿ, ಬಾಯ್, ಸಿಗೋಣ.